ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಪೂರ್ಣ ಪ್ರಜ್ಞಾ ಲೇಔಟ್ ಬರುತ್ತೆ, ಸೆಕೆಂಡ್ ಸ್ಟೇಜ್ ಬರುತ್ತೆ. ಇದು ಬಂದು ಕಾರ್ನರ್ ಪ್ರಾಪರ್ಟಿ ಬರುತ್ತೆ, ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. 40-60 ಟೂ ಸೈಡ್ಸ್ ಇಂಡಿವಿಜುವಲ್ ಮಾಡಿದ್ದಾರೆ. ಈ ಕಡೆ ನಾರ್ತ್ ವೆಸ್ಟ್ ಕಾರ್ನರ್ 5 ಯೂನಿಟ್ ಇದೆ, ನಾರ್ತ್ ಸೈಡ್ ಬಂದು ನಿಮ್ಗೆ 5 ಯೂನಿಟ್ ಇದೆ. ಟೋಟಲ್ 10 ಯೂನಿಟ್ ಫ್ಲಾಟ್ ಬರುತ್ತೆ, 3 ಬೆಡ್ರೂಮ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದೊಂದು ಯೂನಿಟ್ ಮಾಡಿದ್ದಾರೆ. ಹೀಗೆ ಬನ್ನಿ, ಎ ಬ್ಲಾಕ್ ಬರುತ್ತೆ, ಬಿ ಬ್ಲಾಕ್ ಬರುತ್ತೆ. ಈ ಸೈಡ್ ನಿಮ್ಗೆ 5 ಯೂನಿಟ್ ಇದೆ, 40-60 ಬರುತ್ತೆ. ಇಲ್ಲಿ 5 ಯೂನಿಟ್ ಇದೆ, 40-60 ಬರುತ್ತೆ. ನಿಮ್ಗೆ ರೋಡ್ ಬಂದು ಇದು ನಾರ್ತ್ ಸೈಡ್ ರೋಡ್ ಬರುತ್ತೆ, 40 ಅಡಿ ರೋಡ್ ಬರುತ್ತೆ. ಇದು 40 ಅಡಿ ರೋಡ್ ಬರುತ್ತೆ. ಹೀಗೆ ಬಂದ್ರೆ ವೆಸ್ಟ್ ಸೈಡ್ 40 ಅಡಿ ರೋಡ್ ಬರುತ್ತೆ. ಇದು ಕಾರ್ನರ್ ಇರೋದ್ರಿಂದ ನಿಮ್ಗೆ ಈ ಸೈಡ್ ರೋಡ್ ಸಿಗುತ್ತೆ. ನಿಮ್ಗೆ ಈ ಸೈಡ್ 40 ಫೀಟ್ ರೋಡ್ ಬರುತ್ತೆ, ಈ ಸೈಡ್ 40 ಫೀಟ್ ರೋಡ್ ಬರುತ್ತೆ. ಹೀಗೆ ಬನ್ನಿ, ನಾರ್ತ್ ಸೈಡ್ ಎಂಟ್ರಿ ಬರುತ್ತೆ, ಕಾರ್ ಎಂಟ್ರಿಗಳಲ್ಲಿ ನಾರ್ತ್ ಸೈಡ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ವಾಕಿಂಗ್ ಗೇಟ್, ವೆಸ್ಟ್ ಸೈಡ್ ಅಲ್ಲಿ ಒಂದು ವಾಕಿಂಗ್ ಗೇಟ್ ಮಾಡಿದ್ದಾರೆ. ನಿಮ್ಗೆ ಇದು ಲೊಕೇಶನ್ ರೋಡ್, ವೈಲ್ಡ್ ರೋಡ್ ಬರುತ್ತೆ, 40 ಫೀಟ್ ರೋಡ್ ಬರುತ್ತೆ. ಇದು ನಿಮ್ಗೆ ವೆಸ್ಟ್ ಎಲಿವೇಶನ್ ಬರುತ್ತೆ. ಇದು ವೆಸ್ಟ್ ಅಲ್ಲಿ ಎಲಿವೇಶನ್ ಬರುತ್ತೆ. ಟೋಟಲ್ 5 ಯೂನಿಟ್ ಇದೆ. ಇದು BD ಅಪ್ರೂವ್ಡ್ ಲೇಔಟ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದೆಲ್ಲ ಕಾರ್ ಪಾರ್ಕಿಂಗ್ ಬರುತ್ತೆ. ಈಚ್ ಫ್ಲೋರ್ಗೆ ಒಂದು ಕಾರು, 2 ಟೂ ವೀಲರ್ ಪ್ರಾವಿಷನ್ ಮಾಡಿದ್ದಾರೆ. ಟೋಟಲ್ ನಿಮ್ಗೆ 5-6 ಕಾರ್ ನಿಲ್ಸ್ಕೋಬಹುದು ಇಲ್ಲಿ. ಇದು ಪೂರ್ತಿ ಪಾರ್ಕಿಂಗ್ ಬರುತ್ತೆ. ಇದು ಎ ಬ್ಲಾಕ್ ಬರುತ್ತೆ, ಬಿ ಬ್ಲಾಕ್ ಬರುತ್ತೆ. ಆ ಸೈಡ್ ಪಾರ್ಕಿಂಗ್ ಇದೆ, ಈ ಸೈಡ್ ಪಾರ್ಕಿಂಗ್ ಇದೆ. ನಿಮ್ಗೆ ಇಲ್ಲಿ ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ. ಸೆಕ್ಯೂರಿಟಿಗೆ ಒಂದು ರೂಮ್ ಬರುತ್ತೆ, ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ನಿಮ್ಗೆ ಬೋರ್ ಬರುತ್ತೆ. ಬೋರ್ ಬಂದು 1000 ಲೀಟರ್ ಡೆಪ್ತ್ ಹೋಗಿದೆ, 2-2.5 ಇಂಚ್ ನೀರು ಸಿಕ್ಕಿದೆ. ಹೀಗೆ ಬಂದ್ರೆ ಇದೆಲ್ಲ ನಿಮ್ಗೆ ಪಿಲ್ಲರ್ ಅಂಡ್ ಬೀಮ್ ಕನ್ಸ್ಟ್ರಕ್ಷನ್ ಬರುತ್ತೆ. ಹೆವಿ ಸೈಜ್ ಪಿಲ್ಲರ್ ಹಾಕಿದ್ದಾರೆ, ಹೆವಿ ಬೀಮ್ಗಳು ಹಾಕಿದ್ದಾರೆ. ನಿಮ್ಗೆ ಕಾಂಪೌಂಡ್ ಅಪ್ ಟು 6 ಫೀಟ್ ಕಾಂಪೌಂಡ್ ಹೈಟ್ ಮಾಡಿದ್ದಾರೆ. ಸೆಕ್ಯೂರಿಟಿ ಪರ್ಪಸ್ಗೆ 6 ಫೀಟ್ ಕಾಂಪೌಂಡ್ ಹೈಟ್ ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಹಾಕೊಡ್ತಾರೆ, ಇನ್ನು ಹಾಕಿಲ್ಲ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಹಾಕೊಡ್ತಾರೆ. ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, 2.5 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ ಇಲ್ಲೆಲ್ಲ. ಆಮೇಲೆ EV ಚಾರ್ಜಿಂಗ್ ಪ್ಲಗ್ ಪಾಯಿಂಟ್ಸ್ ಗಳು ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ EV ಚಾರ್ಜಿಂಗ್, ಎಲೆಕ್ಟ್ರಿಕ್ ಗಾಡಿಗಳು ಏನಾದ್ರು ತಗೊಂಡ್ರೆ ಪಿಲ್ಲರ್ಗಳಲ್ಲಿ ನಿಮ್ಗೆ EV ಚಾರ್ಜಿಂಗ್ ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ, ಹೀಗೆ ಬನ್ನಿ, ಇಲ್ಲಿ ಸೆಂಟ್ರಲ್ ಗ್ಯಾಪ್ ಬಿಟ್ಟಿದ್ದಾರೆ. ಅದೇ ಬ್ಲಾಕ್ ಬೇರೆ ಬರುತ್ತೆ, ಇದೇ ಬ್ಲಾಕ್ ಬೇರೆ ಬರುತ್ತೆ. ಇಲ್ಲಿ ನಿಮ್ಗೆ ಈ ಬ್ಲಾಕ್ ಅಲ್ಲಿ 2 ಬೋರ್ ಇದೆ, ಆ ಬ್ಲಾಕ್ ಅಲ್ಲಿ 1 ಬೋರ್ ಇದೆ, ಈ ಬ್ಲಾಕ್ ಅಲ್ಲಿ 2 ಬೋರ್ಲ್ ಇದೆ. 2 ಬೋರಲ್ಲೂ ಅಷ್ಟೇ ನಿಮ್ಗೆ 2.5 ಇಂಚ್ ನೀರು ಸಿಕ್ಕಿದೆ, 1000 ಫೀಟ್ ಡೆಪ್ತ್ ಹೋಗಿದೆ. EV ಚಾರ್ಜಿಂಗ್ ಕೂಡ ಮಾಡಿದ್ದಾರೆ. ಇಲ್ಲೂ ನೀವು 5 ಯೂನಿಟ್ಗೆ 5 ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ, 2-3 ಟೂ ವೀಲರ್ ನಿಲ್ಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2 ಲಿಫ್ಟ್ ಬರುತ್ತೆ, ಇಂಡಿವಿಜುವಲ್ ಲಿಫ್ಟ್ಗಳು 2 ಬರುತ್ತೆ. ಆ ಬ್ಲಾಕ್ಗೆ ಬೇರೆ ಲಿಫ್ಟ್ ಬರುತ್ತೆ, ಈ ಬ್ಲಾಕ್ಗೆ ಬೇರೆ ಲಿಫ್ಟ್ ಬರುತ್ತೆ. ಈ ಬ್ಲಾಕ್ಗೆ ವಾಟರ್ ಲೈನ್ ಬೇರೆ ಇದೆ, ಸಂಪ್ ಬೇರೆ ಇದೆ. ಆ ಬ್ಲಾಕ್ಗೆ ವಾಟರ್ ಲೈನ್ ಸಪರೇಟ್ ಆಗಿದೆ. ವಾಟರ್ ಮೀಟರ್ ಕೂಡ ಸಪರೇಟ್ ಆಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ, ಒಂದು ವಾಶ್ರೂಮ್ ಮಾಡಿದ್ದಾರೆ. ನಿಮ್ಗೆ ಪಿಲ್ಲರ್ ಸೈಜ್ ಎಲ್ಲ ನೋಡಿ, ಇದು ಪಿಲ್ಲರು 9 ಇಂಚ್ಗೆ 2.5 ಅಡಿ ಹೈಟ್ ಮಾಡಿದ್ದಾರೆ. EV ಪ್ಲಗ್ ಪಾಯಿಂಟ್ಸ್ ಗಳು ಮಾಡಿದ್ದಾರೆ. ಹೀಗೆ ಬನ್ನಿ, ನಿಮ್ಗೆ ಎಂಟ್ರಿ ಬಂದು ಇದೆ, ಈ ಎಂಟ್ರಿ ಬರುತ್ತೆ. ಇದು ಮೇನ್ ರೋಡ್ ಬರುತ್ತೆ, ಈ ಎಂಟ್ರಿ ಬರುತ್ತೆ. ನಿಮ್ಗೆ ಇಲ್ಲಿ ಗೇಟ್ ಹಾಕೊಡ್ತಾರೆ, ಇಲ್ಲಿ ಗೇಟ್ ಬರುತ್ತೆ, ಇನ್ನು ಹಾಕಿಲ್ಲ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಇಲ್ಲಿ ಗೇಟ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಇಂದಾನೆ ಲಿಫ್ಟ್ ಆಕ್ಸಿಸ್ ಇದೆ, ಪಾರ್ಕಿಂಗ್ ಇಂದಾನೆ ಲಿಫ್ಟ್ ಆಕ್ಸಿಸ್ ಇದೆ. ಜಾನ್ಸನ್ ಲಿಫ್ಟ್ ಹಾಕ್ತಾರೆ, ಒಂದು 6 ಮೆಂಬರ್ಸ್ ಟು 7 ಮೆಂಬರ್ಸ್ ಲಿಫ್ಟ್ ಹಾಕೊಡ್ತಾರೆ ಇಲ್ಲಿ. ಹೀಗೆ ಬಂದ್ರೆ ಇದು ಸ್ಟೇರ್ ಕೇಸ್ ಬರುತ್ತೆ. ಸ್ಟೇರ್ ಕೇಸ್ ಹತ್ರನೇ ಇಂಡಿವಿಜುವಲ್ ಮೀಟರ್ ಪ್ಯಾನಲ್ ಬೋರ್ಡ್ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ ಇಲ್ಲಿ. ಇಂಡಿವಿಜುವಲ್ ಮೀಟರ್, ಸಪ್ರೇಟ್ ಮೀಟರ್ಗಳು ಹಾಕೊಡ್ತಾರೆ ಇಲ್ಲಿ. ಇದು ನಿಮ್ಗೆ ಗ್ರೇನೈಟ್ ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಹಾಕಿದ್ದಾರೆ, ಬ್ಲಾಕ್ ಕಲರ್ ಗ್ರೇನೈಟ್. ಇಲ್ಲಿ SS ರೈಲಿಂಗ್ಸ್ ಹಾಕೊಡ್ತಾರೆ. ಇದು 3 ಫೀಟ್ ಬರುತ್ತೆ. ಹೀಗೆ ಬನ್ನಿ,
ಹೀಗೆ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಇಂದಾನೆ ಲಿಫ್ಟ್ ಆಕ್ಸಿಸ್ ಇದೆ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ, 3 ಬೆಡ್ರೂಮ್ ಬರುತ್ತೆ. ಆದ್ರೆ ನಾನು ನಿಮ್ಗೆ 3rd ಫ್ಲೋರ್ ಯೂನಿಟ್ ತೋರಿಸ್ತೀನಿ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಈಚ್ ಫ್ಲೋರ್ಗೆ ಎಲ್ಲ ಫ್ಲೋರ್ಗೆ ಇಲ್ಲಿ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬಂದ್ರೆ ಇದು 3rd ಫ್ಲೋರ್ ಬರುತ್ತೆ. ನಿಮ್ಗೆ ಇಲ್ಲಿ MSL SSL ಒಂದು ಗೇಟ್ ಹಾಕೊಂಡ್ರೆ, ರೈಲಿಂಗ್ಸ್ ಅಲ್ಲಿ ಗೇಟ್ ಹಾಕೊಂಡ್ರೆ, ಡೋರ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ ನಿಮ್ಗೆ. ಅದಕ್ಕೆ ಒಂದು ಬೆಲ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ UPS ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ನಿಮ್ಗೆ 6.5 ಫೀಟ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಗ್ರಾನೈಟ್ ಅಲ್ಲಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇದೆಲ್ಲ ಗ್ರಾನೈಟ್ ಅಲ್ಲಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಕಿಟಕಿ ಬಂದು ಟೀಕುಡ್ ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕೊಡ್ತಾರೆ, ಇನ್ನು ಹಾಕಿಲ್ಲ ಹಾಕೊಡ್ತಾರೆ. ಇದು ಬಂದು ನಿಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ, ದೇವಮೂಲೆ ಬರುತ್ತೆ. ಆಸ್ ಪರ್ ವಾಸ್ತು ನಿಮ್ಗೆ ಇಲ್ಲಿ ಮೇನ್ ಡೋರ್ ಇಟ್ಟಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ವಾಸ್ಕಲ್ಲು 8 ಅಡಿ ಹೈಟ್ ಬರುತ್ತೆ, 8 ಫೀಟ್ ಹೈಟ್ ಬರುತ್ತೆ. ಥಿಕ್ನೆಸ್ ಬಂದು ನಿಮ್ಗೆ 5/8 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಟೀಕುಡ್ ಬರುತ್ತೆ. ವಾಸ್ಕಲ್ ಥಿಕ್ನೆಸ್ 5/8 ಬರುತ್ತೆ. ಹೀಗೆ ಬನ್ನಿ. ಇದು ಮೇನ್ ಡೋರ್ ಬರುತ್ತೆ, 2 ಇಂಚ್ ಥಿಕ್ನೆಸ್ ಇದೆ. ಟೀಕುಡ್ ಬರುತ್ತೆ, ಒಳ್ಳೆ ಪಾಲಿಶ್ ಮಾಡಿ ನೀಟಾಗಿ ಕೊಡ್ತಾರೆ. ಇದು ಎಂಟ್ರಿ ದೇವಮೂಲೆ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇದು ನಿಮ್ಗೆ ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಇಲ್ಲಿ ಸೋಫಾ ಹಾಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಸೋಫಾ ಹಾಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಟೀಕುಡ್ ಕಿಟಕಿ ಇಟ್ಟಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ. ಇಲ್ಲಿ ಕ್ರಾಸ್ ವಿಂಡೋಸ್ ಇದೆ. ಆ ಸೈಡು ಇದೆ, ಈ ಸೈಡು ಇದೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ವಿಶಾಲವಾಗಿದೆ ಲಿವಿಂಗ್ ಸ್ಪೇಸು. ಹೀಗೆ ಬಂದ್ರೆ ನಿಮ್ಗೆ ಇದು ಪೂಜಾ ಬರುತ್ತೆ. ಇದು ಪೂಜಾ ಬರುತ್ತೆ. ಟೀಕುಡ್ ವಾಸ್ಕಲ್ ಟೀಕುಡ್ ಫ್ರೇಮ್ ಹಾಕಿದ್ದಾರೆ. ಇಲ್ಲಿ ಮಂಟಪ ಬರುತ್ತೆ. ಇಲ್ಲಿ ನಿಮ್ಗೆ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಆರಾಮಾಗಿ ಒಂದು 3 ಜನ ಕುತ್ಕೊಂಡು ಪೂಜೆ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. 3 ಜನ ಕುತ್ಕೊಬಹುದು ಆರಾಮಾಗಿ. ಇಲ್ಲಿ 3 ಜನ ಕುತ್ಕೊಂಡು ಪೂಜೆ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಹೆವಿ ಟೀಕುಡ್ ಡೋರ್ಗಳು ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ನಿಮ್ಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಒಂದು 8 ರಿಂದ 10 ಜನ ಕುತ್ಕೊಂಡು ಟೇಬಲ್ ಹಾಕೊಂಡು ಕುತ್ಕೊಂಡು ಊಟ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಇಲ್ಲಿ ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ನಿಮ್ಗೆ ಫಿಟ್ಟಿಂಗ್ಸ್ ಎಲ್ಲ ಕಸ್ಟಮೈಸ್ ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕೊಡ್ತಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿಮೂಲೆ ಬರುತ್ತೆ. ಎಲ್ ಶೇಪ್ ಅಲ್ಲಿ ನಿಮ್ಗೆ ಗ್ರಾನೈಟ್ ಸ್ಲಾಬ್ ಹಾಕೊಡ್ತಾರೆ. ಆಮೇಲೆ ಅಪ್ ಟು 7 ಫೀಟ್ ವರೆಗೂ ಟೈಲ್ಸ್ ಕ್ಲಾಡಿಂಗ್ ಮಾಡ್ಕೊಡ್ತಾರೆ. ಇಲ್ಲಿ ನಿಮ್ಗೆ ಸಿಂಕ್ ಬರುತ್ತೆ, ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಬರುತ್ತೆ. ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಪ್ಲಗ್ ಪಾಯಿಂಟ್ ವಾಟರ್ ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ಆಕ್ವಾಗಾರ್ಡ್ ಹಾಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಗ್ಯಾಸ್ ಲೈನ್ ಮಾಡಿದ್ದಾರೆ. ಕೆಳಗಡೆ ಸಿಲಿಂಡರ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಲೈನ್ ಬಂದಿದೆ. ನಿಮ್ ಪಾರ್ಕಿಂಗ್ ಅಲ್ಲಿ ಸಿಲಿಂಡರ್, ಇಲ್ಲಿ ಸ್ಟವ್ ಇಟ್ಕೊಳ್ಳೋಕೆ ಒಂದು ಇದು ಮಾಡಿದ್ದಾರೆ, ಜಸ್ಟ್ ಪ್ಲಗ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸ್ಲ್ಯಾಬ್ ಹಾಕೊಡ್ತಾರೆ. ಮಿಕ್ಸಿ ಓವನ್ ಅವೆಲ್ಲ ಇಟ್ಕೊಳ್ಳೋಕೆ ಪ್ಲಗ್ ಪಾಯಿಂಟ್ಸ್ಗಳಿದೆ. ಇಲ್ಲಿ ನೀವು ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು ನೀವು, ಅದಕ್ಕೆ ಒಂದು ಪ್ಲಗ್ ಪಾಯಿಂಟ್ ಇದೆ, ಫ್ರಿಡ್ಜ್ ಇಟ್ಕೋಬಹುದು. ಇಲ್ಲಿ ವೆಂಟಿಲೇಷನ್ಗೋಸ್ಕರ ನಿಮ್ಗೆ ಕಿಟಕಿ ಇಟ್ಟಿದ್ದಾರೆ. 3 ಡೋರ್ದು ಟೀಕುಡ್ ಕಿಟಕಿ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಯುಟಿಲಿಟಿ ಬರುತ್ತೆ. ಇಲ್ಲಿ ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಹ್ಯಾಂಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು ಇದು 4 ಫೀಟ್ ವರೆಗೂ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿ 40 mm ಗ್ರಾನೈಟ್ ಹಾಕಿದ್ದಾರೆ. ಇದು ಟೀಕುಡ್ ವಾಸ್ಕಲ್ಲೇ ಬರುತ್ತೆ. ಮನೆಗೆ ಪೂರ್ತಿ ಟೀಕುಡ್ ವಾಸ್ಕಲ್ಲೇ ಬರುತ್ತೆ. ಇಟಾಲಿಯನ್ ಮಾರ್ಬಲ್ಲೇ ಬರುತ್ತೆ. ಈಗ ಬನ್ನಿ. ಹೀಗೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದು 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ನಿಮಗೆ ಕ್ರಾಸ್ ವಿಂಡೋಸ್ ಇದೆ. ಇಲ್ಲಿ ಕ್ರಾಸ್ ವಿಂಡೋಸ್ ಇದೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ.
ಇಲ್ಲಿ ನಿಮಗೆ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನೀವು ಕಾಟ್ ಬೇಕಾದ್ರೆ ಈ ಸೈಡು ಹಾಕೋಬಹುದು, ನೀವು ಆಪೋಸಿಟ್ ಟಿವಿ ಪಾಯಿಂಟ್ ಸಿಗುತ್ತೆ, ಕಾಟ್ ಈ ಸೈಡು ಹಾಕೋಬಹುದು ನೀವು. ಇದಕ್ಕೂ ಅಟ್ಯಾಚ್ ಬರುತ್ತೆ, ಇದಕ್ಕೂ ಅಟ್ಯಾಚ್ ಬರುತ್ತೆ. ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ ನಿಮಗೆ, ಡ್ರೈ ವೆಟ್ ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಗೀಸರ್ ಸೋಲಾರ್ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 10 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಿಮಗೆ ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ಲೈಟ್ ಪಾಯಿಂಟ್ ಮಾಡಿದ್ದಾರೆ, ಇಲ್ಲಿ ಮಿರರ್ ಹಾಕೋಬಹುದು, ಒಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ನಿಮಗೆ ಕಮೋಡ್ ಬರುತ್ತೆ, ಇಲ್ಲಿ ಕಮೋಡ್ ಬರುತ್ತೆ. ವೆಂಟಿಲೇಷನ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ, ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಒಳ್ಳೆ ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ ಅಪ್ ಟು 10 ಫೀಟ್ ವರೆಗೂ. ಹೀಗೆ ಬನ್ನಿ, ಹಾಲು, ಕಿಚನ್, ಡೈನಿಂಗ್ಗೆ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ರೂಮ್ಸ್ಗಳಿಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ಕಾಮನ್ ರೂಮ್ ಬರುತ್ತೆ, ಇದಕ್ಕೆ ಬಾಲ್ಕನಿ ಬರುತ್ತೆ. ಇದು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ಸ್ ಬರುತ್ತೆ, ಟಿವಿ ಕನೆಕ್ಷನ್ ಬರುತ್ತೆ. ಇಲ್ಲಿ ನಿಮ್ಗೆ ಬಾಲ್ಕನಿ ಬರುತ್ತೆ, ಇಲ್ಲಿ ಬಾಲ್ಕನಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ SS ರೇಲಿಂಗ್ಸ್ ಬರುತ್ತೆ, ಇಲ್ಲಿ ರೇಲಿಂಗ್ಸ್ ಹಾಕೊಡ್ತಾರೆ, ಇನ್ನೂ ಹಾಕಿಲ್ಲ. ಇದು ವಾಸ್ಕಲ್ ಬಂದು ಟೀಕುಡ್ಡೆ ಬರುತ್ತೆ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಕೆಲಸ ನಡೀತಾ ಇದೆ. ಈಗ ಬನ್ನಿ, ಈಗ ಬಂದು ಇದು 3rd ರೂಮ್ ಬರುತ್ತೆ, ಇದು 3rd ರೂಮ್ ಬರುತ್ತೆ. ಇದಕ್ಕೂ ಅಟ್ಯಾಚ್ ಇದೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಈಗ ಬಂದ್ರೆ ಇದು ಎ ಬ್ಲಾಕ್, ಬಿ ಬ್ಲಾಕ್ ಅಂತ ಮಾಡಿದ್ದಾರೆ. ಆ ಕಡೆ ನಿಮ್ಗೆ ಕಾರ್ನರ್ ಬರುತ್ತೆ, ನಾರ್ತ್ ವೆಸ್ಟ್ ಕಾರ್ನರ್ 5 ಯೂನಿಟ್ ಮಾಡಿದ್ದಾರೆ. ಈ ಕಡೆ ನಾರ್ತ್ ಸೈಡ್ ಬರುತ್ತೆ, 5 ಯೂನಿಟ್ ಇದೆ. ಟೋಟಲ್ ನಿಮ್ಗೆ 10 ಯೂನಿಟ್ ಇದೆ. ಇದು 3rd ಫ್ಲೋರ್ ಬರುತ್ತೆ. ಮೇಲ್ಗಡೆ ನಿಮ್ಗೆ ಓಪನ್ ಟೆರೆಸ್ ಬರುತ್ತೆ, ಕಾಮನ್ ಓಪನ್ ಟೆರೆಸ್. ಆ ಟೆರೆಸ್ ತೋರಿಸ್ತೀನಿ ಬನ್ನಿ. ಇದು ಕಾಮನ್ ಓಪನ್ ಟೆರೆಸ್ ಬರುತ್ತೆ. ಇಲ್ಲಿ ಒಂದು ಡೋರ್ ಬರುತ್ತೆ, MSL ಡೋರ್ ಹಾಕೊಡ್ತಾರೆ, ಇನ್ನೂ ಹಾಕಿಲ್ಲ. ಹೀಗೆ ಬನ್ನಿ, ಇದು ನಿಮಗೆ ವಾಟರ್ ಪ್ರೂಫ್ ಮಾಡ್ಕೊಡ್ತಾರೆ. ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಬರುತ್ತೆ. ಅಲ್ಲಿ ಟ್ಯಾಂಕ್ ಬರುತ್ತೆ, ಓವರ್ ಟ್ಯಾಂಕ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೀವು ಕೈಯಲ್ಲೇ ಬಟ್ಟೆ ಒಕ್ಕತ್ತೀರಾ ಅಂದ್ರೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಕೈಯಲ್ಲೇ ಬಟ್ಟೆ ಹಾಕೋಬಹುದು. ಲಿಫ್ಟ್ಗೋಸ್ಕರ, ಮೇಂಟೆನೆನ್ಸ್ಗೋಸ್ಕರ ಇಲ್ಲೊಂದು ರೂಮ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಲೊಕೇಶನ್. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ನೋಡಿ, ಇಲ್ಲಿಂದ ಸೀದಾ ಹೋಗಿ ಲೆಫ್ಟ್ ತಗೊಂಡು ಹೋದ್ರೆ ಇಲ್ಲಿಂದ ಜಸ್ಟ್ ಒಂದು 600-700 ಮೀಟರ್ ಹೋದ್ರೆ ಉತ್ರಳ್ಳಿ ಕನೆಕ್ಟ್ ಆಗುತ್ತೆ. ಮೇನ್ ರೋಡ್, ಉತ್ರಳ್ಳಿ ಮೇನ್ ರೋಡ್ಗೆ ನಿಮ್ಗೆ ಇಲ್ಲಿಂದ 200 ಮೀಟರ್ಗೆ ಉತ್ರಳ್ಳಿಗೆ ಕನೆಕ್ಟ್ ಆಗುತ್ತೆ ಮೇನ್ ರೋಡ್ಗೆ. ರೈಟ್ ತಗೊಂಡ್ರೆ ಇಲ್ಲಿಂದ ಚಂಚಂದ್ರ ಕನೆಕ್ಟಿವಿಟಿ ಇದೆ, ಮೈಸೂರು ರೋಡ್ಗೂ ಕನೆಕ್ಟಿವಿಟಿ ಇದೆ. ನಿಮ್ಗೆ ಈ ಪ್ರಾಪರ್ಟಿ ನಿಮ್ಗೆ ಆಪೋಸಿಟ್ ಅಲ್ಲೇ, ಇಲ್ಲಿಂದ ನಿಮ್ಗೆ ಜಸ್ಟ್ 1 ಕಿಲೋಮೀಟರ್ ಹೋದ್ರೆ ನಿಮ್ಗೆ ರಾಷ್ಟ್ರತನ ಸ್ಕೂಲ್ ಬರುತ್ತೆ, ಪ್ರೆಸಿಡೆನ್ಸಿ ಸ್ಕೂಲ್ ಬರುತ್ತೆ, NPS ಸ್ಕೂಲ್ ಬರುತ್ತೆ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಇದು ಡೀಟೇಲ್ ಬೇಕು ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ಗೆ ಹೋಗಿ ವಿತ್ ಲೊಕೇಶನ್, ಪ್ರೈಸ್ ಪ್ರತಿಯೊಂದು ಹಾಕಿರ್ತೀವಿ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.